ಬಟ್ ದರ್ಶನ್ ಧ್ರುವನಾರಾಯಣ ಅವರು ವಿಧಾನಸಭೆಯಲ್ಲಿ ಕೂತಾಗ 224ರಲ್ಲಿ ಪ್ರಸ್ತುತ ರಾಜಕಾರಣ ಗೊತ್ತು, ತಮಿಳುನಾಡು ರಾಜಕಾರಣ 4-5 ದಶಕದ ದ್ರಾವಿಡ ಚಳುವಳಿಯ ಡಿಎಂಕೆ ಎಡಿಎಂಕೆ ಪಾರ್ಟಿಯನ್ನು ಸೋಸಿ ಟಿವಿಕೆ ಅಧಿಕಾರಕ್ಕೆ ಬಂತು. ಯಂಗ್ ಜನರೇಷನ್ ನಿರೀಕ್ಷೆ ಮಾಡ್ತಿರೋದು ಬೇರೆ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿನ ಹೊರತುಪಡಿಸಿ ಸಿಜೆಪಿ ಅನ್ನೋ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ಗಳೆಲ್ಲ ಮಿಲಿಯನ್ ಗಟ್ಟಲೆ ಮುಂದೆ ಫಾಲೋವರ್ಸ್ ಆಗಿ ಹೋಗ್ತಿರ್ತಾರೆ. ಜನಗಳ ನಿರೀಕ್ಷೆಗಳು ಬೇರೆ ಇವತ್ತು, ಯಂಗ್ ಜನರೇಷನ್ಸ್. ನಿಮ್ಗೆ ಏನಿಸುತ್ತೆ ಇವತ್ತಿನ ಪಾಲಿಟಿಕ್ಸ್ ಬಗ್ಗೆ? ಅಲ್ಲ, ಅಲ್ಟಿಮೇಟ್ಲಿ ನಾವು ಡೆಲಿವರ್ ಮಾಡಲೇಬೇಕಾಗುತ್ತೆ. ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಡೆಲಿವರ್ ಮಾಡಲೇಬೇಕಾಗ್ತದೆ. ಆಮೇಲೆ ನಾವು ಅಪ್ಡೇಟ್ ಆಗಬೇಕು. ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಯಾರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳು ಬೇಕು, ಏನು ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಂಡು ಅದಕ್ಕೆ ನಾವು ಕೇಟರ್ ಮಾಡೋದು ನಮ್ಮ ಜವಾಬ್ದಾರಿ. ನಾವು ಕೂಡ ಇವತ್ತಿನ ಜನರೇಷನ್ ಅಂತ ಅಪ್ಡೇಟ್ ಆಗಲೇಬೇಕಾಗುತ್ತೆ. ಆದ್ರಿಂದ ಅದನ್ನ ದೂಷಣೆ ಮಾಡೋ ಅಂಥದ್ದಲ್ಲ. CJP ಆಗಿರ್ಬೋದು, ಇನ್ಯಾವುದಾರ ಪಾರ್ಟಿಗೆ ಆಗಿರ್ಬೋದು, ಅವ್ರ ಅಜೆಂಡಾ ಏನು, ಅವ್ರು ಏನು ಕೇಳ್ತಾ ಇದಾರೆ ನಾವು ತಿಳ್ಕೊಂಡು ಅದನ್ನು ಕೂಡ ನಾವು ನಮ್ಮ ಹಂತದಲ್ಲಿ ಯಾವ ರೀತಿ ಅದನ್ನು ಅಡ್ರೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಇವತ್ತು ಮಾಡಬೇಕಾಗ್ತದೆ. ಈಗ ನಾನು ನಮ್ಮ ತಂದೆಯವ್ರಿಗೆ ಅವ್ರಿಗೆ ಒಂದು ಸಜೆಷನ್ ಅನ್ನ ನಾನು ಕೊಟ್ಟಿದ್ದೆ. ಏನಂತ? ನಾನು UK ನಲ್ಲಿ ಓದ್ತಿರ್ಬೇಕಾದ್ರೆ ಕೋವಿಡ್ ಟೈಮ್ ಹೇಳ್ದಂಗೆ, ಆಗ ಋಷಿ ಸುನಾಕ್ ಅವರು ಪ್ರಧಾನಮಂತ್ರಿ PM ಅಲ್ಲಿ ಸಾಕಷ್ಟು ಯೋಜನೆಗಳನ್ನ ಅವ್ರು ತಂದ್ರು ಟೈಮ್ನಲ್ಲಿ. ಆ ಒಂದು ಟೈಮ್ನಲ್ಲಿ ಏನಾಗಿತ್ತು, UK ನಲ್ಲಿ ಯಾರು ಕೂಡ ಮನೆಯಿಂದ ಆಚೆ ಹೋಗಿ ರೆಸ್ಟೋರೆಂಟ್ಸ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಅವರು ಹೋಗಿ ವ್ಯಾಪಾರ ಮಾಡ್ತಾ ಇರ್ಲಿಲ್ಲ. ಆ ಟೈಮ್ನಲ್ಲಿ ಅವರೊಂದು ಕಾನ್ಸೆಪ್ಟ್ ತರ್ತಾರೆ, ಈಟ್ ಔಟ್ ಟು ಹೆಲ್ಪ್ ಔಟ್ ಅಂತ. ಪರ್ಸೆಂಟೇಜ್ ಆಫ್ ದ ಬಿಲ್ 50% ಡಿಸ್ಕೌಂಟ್ ಕೊಡುವಂತ ಒಂದು ಪದ್ಧತಿ. ಸೊ ದಟ್ ಜನ ಆಚೆ ಬಂದು ಎಂಗೇಜ್ ಆಗ್ಲಿ. ಮತ್ತೆ ಲಾಕ್ಡೌನ್ ಮೂಡ್ನಲ್ಲೇ ಇದ್ರೆ ಎಕಾನಮಿ ಸಫರ್ ಆಗ್ತದೆ, ಆಚೆ ಬರ್ಲಿ ಅಂತ ಈ ಒಂದು ಕಾನ್ಸೆಪ್ಟ್ ಅನ್ನ ತಂದು ಅವರು 50% ಆಫ್ ದ ಬಿಲ್ ವಿಲ್ ಬಿ ಬೋನ್ ಬೈ ದ ಗವರ್ಮೆಂಟ್ ಅಂತ ನಮಗೆ ಜನರಿಗೆ 50% ಡಿಸ್ಕೌಂಟ್ ಕೊಡುವಂತ ಒಂದು ಕೆಲಸ ಆಯ್ತು, ಈಟ್ ಔಟ್ ಟು ಹೆಲ್ಪ್ ಔಟ್ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಕೋವಿಡ್ ನಂತರ ಆಯ್ತು. ಸೊ ಸಹಜವಾಗಿ ಲೇಬರ್ ಪಾರ್ಟಿ, ಇವ್ರ ಕನ್ಸರ್ವೇಟಿವ್ ಲೇಬರ್ ಪಾರ್ಟಿ ಸಹಜವಾಗಿ ಒಂದು ಪಾಲಿಸಿ ತಂದ್ರು. ಅವರ ಪಾರ್ಟಿ ಮ್ಯಾನಿಫೆಸ್ಟೋ ಒಂದು ಪಾಲಿಸಿ ಏನಂತಂದ್ರೆ, ವಾಟ್ ನೆಕ್ಸ್ಟ್ ಆಫ್ಟರ್ ಕೋವಿಡ್ ಆದ್ಮೇಲೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋ ಏನಿರಬೇಕು ಆಫ್ಟರ್ ಕೋವಿಡ್ ಟು ರಿವೈವ್ ದ ಕಂಟ್ರಿ. ಸೊ ಅದ್ ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕೆಂತಂದ್ರೆ ಮ್ಯಾನಿಫೆಸ್ಟೋನಲ್ಲಿ ಈಗ ಕೋವಿಡ್ ಇಂದ ಸಾಕಷ್ಟು ಹಾನಿ ಆಗಿದೆ, ಎಕಾನಮಿಗೆ ಆಗಿರ್ಬೋದು, ಜನರ ಜೀವನಕ್ಕಾಗಿರ್ಬೋದು ಸಾಕಷ್ಟು ಹಾನಿ ಆಗಿದೆ. ಅದನ್ನ ರಿಪೇರ್ ಮಾಡಲಿಕ್ಕೆ, ಮತ್ತೆ ನಮ್ಮ ಜನನನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ, ಎಕಾನಮಿಯನ್ನ ವಾಪಸ್ಸು ಯಾವ ಸ್ಟೇಟ್ನಲ್ಲಿತ್ತು ಅದಕ್ಕೆ ಅದೇ ಸ್ಟೇಟ್ಗೆ ತಂದು ಮತ್ತೆ ಅದನ್ನ ರಿವೈವ್ ಮಾಡಲಿಕ್ಕೆ ನಾವೇನೇನು ಕ್ರಮವನ್ನ ತಗೊಬೋದು ಅನ್ನೋದಕ್ಕೆ ಒಂದು ಮ್ಯಾನಿಫೆಸ್ಟೋವನ್ನ ನಮ್ಮ ಸ್ಟೇಟ್ನಲ್ಲೂ ಕೂಡ ನಾವು ಯಾಕೆ ಮಾಡಬಾರ್ದು ಅದ್ರ ಬಗ್ಗೆ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ. ಅವರು ಕೂಡ ಪಾಸಿಟಿವ್ ಆಗಿ ತಗೊಂಡು, ಇಲ್ಲ ನಾನು ಕೂಡ ನಮ್ಮ ಮ್ಯಾನಿಫೆಸ್ಟೋ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಅವರು ಕೂಡ ನಾನು ಮಾತನಾಡ್ತೀನಿ ಅಂತ ಅವರು ಹೇಳಿದ್ರು. ಬಟ್ ಅದೇ ಇಂಥ ಒಂದು ವಿಚಾರಗಳಲ್ಲಿ ತಂದೆಯವರು ಕೂಡ ನಂಗೆ ಸಾಕಷ್ಟು ಅವ್ರ ಒಪಿನಿಯನ್ ಅನ್ನು ಕೂಡ ತಗೊಳ್ಳೋರು. ಯಾಕಂದ್ರೆ ಯೂತ್ಸ್ ಏನ್ ಯೋಚನೆ ಮಾಡ್ತಿದ್ದಾರೆ. ಖಂಡಿತ, ಯಾಕಂದ್ರೆ ಆ ನಿರ್ಧಾರ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ತಮಿಳುನಾಡಿನ ರಿಸಲ್ಟ್ ಏನಿದೆಯಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳು ಆದಿಯಾಗಿರೋರೆಲ್ಲ ಪ್ರೆಸೆಂಟ್ ಯಾರಿದ್ದಾರೆ ಅಳುಬ್ರಲ್ಲ ಅದನ್ನ ಕಲಿಬೇಕಾಗತ್ತೆ. ಜನಗಳಿಗೆ ಬೇಕಾಗಿದೆ ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನೇ ಬದಲಾಯಿಸ್ಬಿಡ್ತಾರೆ. ನಾವು ಬದಲಾಗದೆ ಹೋದ್ರೆ ಜನ ನಮ್ಮನ್ನೇ ಬದಲಾಯಿಸ್ತಾರೆ ಅಂತ. ಡೆಫಿನೆಟ್ಲಿ ಅಲ್ಟಿಮೇಟ್ಲಿ ಏನಾಗ್ತದೆ, ಅಲ್ಟಿಮೇಟ್ಲಿ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಿರೋದು, ಜನರಿಂದ ಆಯ್ಕೆ ಆಗಿರೋದು, ಜನರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡ್ಕೊಡೋದು ನಮ್ಮ ಮೊದಲನೇ ಜವಾಬ್ದಾರಿ ಅದು. ಸೊ ಆದ್ರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸವನ್ನ ಮಾಡ್ಬೇಕಾಗ್ತದೆ. ಎಸ್ಪೆಷಲಿ ಈಗಿನ ಟೈಮ್ ನಲ್ಲಿ ಈಗ AI ಇಸ್ ಟೇಕಿಂಗ್ ಓವರ್. AI ಸಾಕಷ್ಟು ಈಗ ಮುನ್ನೆಲೆಗೆ ಬಂದಿದೆ. ಆ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ಅಪ್ಡೇಷನ್ಸ್ ಆಗಿದೆ. ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡಿದ್ರೆ ರೇಡಿಯಾಲಜಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಈಗ AI ಬಳಕೆ ಆಗ್ತಿರೋಂಥದ್ದು. ಹೌದು, ಸಾಕಷ್ಟು ಬೇರೆ ಬೇರೆ ಸೆಕ್ಟರ್ಸ್ ನಲ್ಲಿ AI ಬಳಕೆ ಆಗ್ತದೆ. ಅದರಿಂದ ಸಾಕಷ್ಟು ನಮ್ಗೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋಂಥ ಒಂದು ಸನ್ನಿವೇಶ ಕೂಡ ಈಗ ಇರೋ ಅಂಥದ್ದು. ಅದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ, ಹೌ ಆರ್ ವಿ ಪ್ರಿಪೇರ್ ಟು ಟ್ಯಾಕಲ್ ದ್ಯಾಟ್ ಸಿಚುವೇಶನ್. ಆಮೇಲೆ ಈಗ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಈಗ ನಾವು ಟೆಕ್ನಿಕಲ್ ಕೋರ್ಸಸ್ ಅನ್ನ ಯಾವ ರೀತಿ ಜನರಿಗೆ ಪುಷ್ ಮಾಡ್ತಾ ಇದೀವಿ. ಈಗ ನಾವು ಕೂಡ ಪ್ರತಿ ವರ್ಷ ನಮ್ಮ ತಂದೆಯವರ ವೃದ್ಧಾಪ್ಯ ಪ್ರಯುಕ್ತ ಉದ್ಯೋಗ ಮೇಳವನ್ನ ನಾವು ಮಾಡ್ತೀವಿ, ನಂಜನಗೂಡಲ್ಲಿ ಮಾಡ್ತೀವಿ. ಪ್ರತಿ ವರ್ಷ ನಾವು ಮಾಡ್ತೀವಿ. ಕನಿಷ್ಠ ಪಕ್ಷ 1200ರಿಂದ 1500 ಆವರೇಜ್ ಸ್ಟೂಡೆಂಟ್ಸ್ ಬಂದು ಭಾಗವಹಿಸ್ತಾರೆ. ಅದರಲ್ಲಿ ನನ್ನ ಆವರೇಜ್ 350-400 ಜನಕ್ಕಾದ್ರೂ ಕೆಲಸ ಅಂತ ಅಲ್ಲಿ ಆಗ ಅಂತದ್ದು. ಅದಾದ ಬಳಿಕ ನಮ್ಗೆ ನಿರಂತರವಾಗಿ CVs ಬರ್ತಾ ಇರುತ್ತೆ ನಮ್ಮ ಆಫೀಸ್ಗೆ. ನಮ್ಗೆ ಡೈರೆಕ್ಟ್ ಆಗಿ ಕೊಡ್ತಾರೆ MA, BA, MA, BCom, MCom, BCA, MCA, BA,
ಈಗಾಗಲೇ ಹೇಳಿದ್ರು ಸಾಕಷ್ಟು ಈ ತರ ಕೋರ್ಸಸ್ ಹ್ಮ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತ ಕೆಲಸವನ್ನ ಹ್ಮ್ ಕೊಡಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಿದೆಯೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಏಕೆಂತಂದ್ರೆ ನೆನ್ನೆ ಕೂಡ ಒಬ್ರು ನನ್ನ ಬಳಿ ಬಂದಿದ್ರು. ಅವರು MSc ಬಯೋಕೆಮಿಸ್ಟ್ರಿ, ಹ್ಮ್ ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ಸಿ ಅಂತ ಯಾವ್ದಾರು ಒಂದು ಕೊಡ್ಸಿ ಕೇಳೋ ಅಂಥದ್ದು. ಹಾ ಕಂಪ್ಯೂಟರ್ ಆಪರೇಟರ್ ನನಗೆ ಒಂದು ಕೊಡ್ಸಿ ಅಂತ ಕೇಳ್ತಾರೆ. ಸೊ ಈ ರೀತಿಯಾದಂಥ ಮೆಂಟಾಲಿಟಿ ಇವತ್ತು ಹ್ಮ್ ಇರೋ ಅಂಥದ್ದು. ಅದರಿಂದ ನಾವು ಅಟ್ ಅ ವೆರಿ ಟೆಂಡರ್ ಏಜ್, ಈಗ ನಾವು ಹೈಸ್ಕೂಲ್ ಮಟ್ಟದಲ್ಲಿ ಆದ್ರೂ ಒಂದು ಜಾಬ್ ಕೌನ್ಸಿಲಿಂಗ್ ಆಗಿರ್ಬೋದು, ಕರಿಯರ್ ಕೌನ್ಸಿಲಿಂಗ್ ಆಗಿರ್ಬೋದು ಮಾಡಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇವಾಗಿನಿಂದನೇ ಯಾವ ಕೋರ್ಸನ್ನ ಮಾಡಿದ್ರೆ ನಾವು ಯಾವ ಮಾಸ್ಟರ್ಸ್ ಮಾಡ್ಬೋದು, ಯಾವ ಮಾಸ್ಟರ್ಸ್ ಕೋರ್ಸ್ ಮಾಡಿದ್ರೆ ನಾವು ಎಲ್ಲಿ ಲ್ಯಾಂಡ್ ಆಗ್ತೀವಿ, ನಮಗೆ ಉದ್ಯೋಗಾವಕಾಶಗಳು ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಈಗಲಿಂದನೇ ನಾವು ಗ್ರೂಮ್ ಮಾಡಬೇಕಾಗ್ತದೆ. ಆಗ ನಾವು ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನ ಏನು ಸಿಚುವೇಶನ್ ಇದೆ ಅದರಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ ಆಗ್ಬೋದು. ಯಾಕೆಂತಂದ್ರೆ ಈಗ ಸಹಜವಾಗಿ ಮನೆಗಳಲ್ಲಿ ಮುಂಚೆಯಿಂದನೂ ಕಾನ್ಸೆಪ್ಟ್ ಇರೋಂಥದ್ದು ಇಂಜಿನಿಯರಿಂಗ್, ಮೆಡಿಕಲ್ ಪದ್ಧತಿ ಇರೋಂಥದ್ದು. ಅದರಿಂದ ನಾವು ಕೂಡ ಮಕ್ಕಳಿಗೆ ಅಟ್ ಅ ವೆರಿ ಅರ್ಲಿ ಏಜ್ ನಾವು ಅವ್ರಿಗೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಆ ರೀತಿ ನೀವು ಮಾಡಿದ್ರೆ ಎಲ್ಲಿ ಲ್ಯಾಂಡ್ ಆಗ್ಬೋದು ನೀವು ಅನ್ನೋದನ್ನ ಒಂದು ಪಿಕ್ಚರನ್ನು ಅವ್ರಿಗೆ ಕರೆಕ್ಟ್ ಟೈಮ್ನಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತು ಅಂತಂದ್ರೆ ನಾವು ಸಾಕಷ್ಟು ಬದಲಾವಣೆಯನ್ನ ಈ ಒಂದು ಎಂಪ್ಲಾಯ್ಮೆಂಟ್ ಸೆಕ್ಟರ್ನಲ್ಲಿ ತರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ.